ಹಾಯ್. ಸೊ ಇವತ್ತು ಅಂಡೆ ಸಾರು ಮಾಡೋಣ ಅಂತ ಅನ್ಕೋತಿದ್ವಿ. ನಾನು ರೆಡಿ ಮಾಡ್ಕೋಬೇಕು ಅಂತ ಅನ್ಕೊಂಡೆ, ಬಟ್ ಎಲ್ಲ ಬಂದು ಅವರೇ ಮಾಡ್ಕೋತೀನಿ ಅಂತ ಅವರೇ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ನಾನು ಅಡುಗೆ ಮಾಡಲ್ಲ ಅಂತ ಕಮೆಂಟ್ ಹೊಡಿತಿದ್ರು. ಇಷ್ಟ ಏನಿಲ್ಲ, ಡೈಲಿ ಲಿವಿಂಗ್ ಎಷ್ಟು ಬೇಕೋ ಅಷ್ಟು ಮಾಡ್ಕೋತೀನಿ, ಬಟ್ ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಅಂತ ಏನಿಲ್ಲ. ಯಾರಾದರೂ ಮಾಡಿಕೊಟ್ಟವರು ಹಾಕ್ಕೊಟ್ರೆ ಚೆನ್ನಾಗಿ ತಿನ್ಕೋತೀನಿ. ಬಟ್ ಇವ್ರ ಕುಕ್ಕಿಂಗ್ ಅಂದರೆ ತುಂಬ ಕ್ರೇಜ್ ಇದೆ, ಅದ್ರ ಬಗ್ಗೆ ಜಾಸ್ತಿ ಇಂಟ್ರೆಸ್ಟ್ ಇದೆ. ಸೊ ಅವರು ಆಲ್ಮೋಸ್ಟ್ ಒಂದು 30% ಕುಕ್ಕಿಂಗ್ ನಮ್ಮ ಮನೇಲಿ ಅವರೇ ಮಾಡೋದು, ಬಾಕಿ 70% ನಾನೇ ಮಾಡೋದು. ಎಲ್ಲ ಅವರೇ ಮಾಡ್ತಾರೆ ಅಂತ ಅಂದ್ಕೋಬೇಡಿ ಆಯಿತಾ. ಇವರು ಮಸಾಲೆ ರೆಡಿ ಮಾಡಿಕೊಟ್ರು ನನಗೆ. ಎಣ್ಣೆ ಹಾಕ್ಕೊಂಡಿದ್ದೀನಿ ಆಲ್ರೆಡಿ, ಅದಕ್ಕೆ ಸ್ವಲ್ಪ ಮಸಾಲೆ ಏನು ಕಟ್ಕೊಂಡಿದ್ದೆ ಹಾಕ್ಕೊಂಡಿದ್ದೀನಿ. ಮಸಾಲೆಗೆ ಏನು ಹಾಕಿದ್ರ ಅಂದರೆ ತೆಂಗಿನಕಾಯಿ ಹಾಕಿದ್ರು, ಆಮೇಲೆ ಈರುಳ್ಳಿ, ಟೊಮೆಟೊ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಜೀರಿಗೆ ಪೌಡರ್ ಮತ್ತು ಸಾಂಬಾರು ಪೌಡರ್ ಮತ್ತು ಸಾಂಬಾರ ಇಷ್ಟು ಹಾಕ್ಕೊಂಡಿದ್ರು. ಸಿಂಪಲ್ಲಾಗಿ ಮನೇಲಿ ಡೈಲಿ ನಾವು ಯಾವ ಥರ ಮಾಡ್ಕೊತೀವಿ ನಮ್ಗೆ ಬೇಕಾದ ಥರ ಮಾಡ್ಕೊಡ್ತಿದ್ದೀನಿ ಸಿಂಪಲ್ಲಾಗಿ. ಸೊ ಇದು ಸ್ವಲ್ಪ ಕುದ್ದ ಮೇಲೆ ಅದಕ್ಕಿಂತ ಮುಂಚೆ ಸ್ವಲ್ಪ ಉಪ್ಪು ಹಾಕ್ಕೊಡ್ತೀನಿ. ಉಪ್ಪು ಸ್ವಲ್ಪ ಮಸಾಲೆಗೆ ಹಾಕಿದ್ದಾರೆ ಇವರು, ಸೊ ಅದಕ್ಕೆ ನಾನು ಲೈಟಾಗಿ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆಮೇಲೆ ಟೇಸ್ಟ್ ಹಾಕ್ಕೊಳ್ಳೋಣ ಅಂತ ಅನ್ಕೋತಿದ್ದೆ. ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮಸಾಲೆಗೆ ಹಾಕಬೇಕಿತ್ತು, ಅವರು ಹಾಕ್ಕೊಂಡಿಲ್ಲ, ನಾನು ನೆನಪಿಸಿಲ್ಲ. ಸೊ ಇವಾಗ ಮಸಾಲೆಗೆ 1 ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ಕೊತಿದ್ದೀನಿ. ಇದೇನು ಅಣಬೆ ನಾವು ಅಂಗಡಿಯಿಂದ ತಂದಿರೋ ಅಣಬೆ ಅಲ್ವಾ, ಅಲ್ಲ, ನಾವು ಇಲ್ಲೇ ಕೂರ್ಗವ್ರಲ್ಲ, ಹಾಗೆ ಇಲ್ಲಿ ಊರಲ್ಲೇ ಸಿಕ್ಕಿರೋ ಅಣಬೆನ ಮಾಡ್ತಾಯಿದ್ದೀವಿ. ಇದೇನು ಶಾಪಿಂದ ತಂದಿರೋ ಅಂಥ ಅಣಬೆ ಏನಲ್ಲ. ಕುದೀಲಿ, ಮಸಾಲೆ ಕುದೀಲಿ, ಆಮೇಲೆ ನಾನು ಅದಕ್ಕೆ ಅಣಬೆ ಹಾಕ್ತೀನಿ. ಅಣಬೆ ಆಲ್ರೆಡಿ ಕಟ್ ಮಾಡಿ ಇಟ್ಟಿದ್ದಾರೆ, ಕ್ಲೀನ್ ಮಾಡಿ ಇಟ್ಟಿದ್ದಾರೆ ಅವರು. ಸೊ ಇದಾದಮೇಲೆ ಅಣಬೆ ಹಾಕ್ತಿದ್ದಾರೆ. ಫೈನಲ್ ಆಗಿ ಅಂಡೆ ಸಾರು ರೆಡಿ ಆಯಿತು.